ನಮ್ಮೆಲ್ರಿಗೂ ಹಿಡಿಸ್ಬಿಟ್ರೆ ಸಾಕು, ಮದ್ವೆ ಆದ ಹಾಗೆ. ಎಲ್ರಿಗೂ ಹಿಡಿಸ್ಬೇಕಾ? ನಾವು 10-12 ಕಡೆ ಹೆಣ್ಣು ನೋಡಿದೀವಿ, ನನಗಿಷ್ಟ ಆಯ್ತು. ಆದ್ರೆ ಇವಳಿಗೆ ಇಷ್ಟ ಆಗ್ಲಿಲ್ಲ. ಇವರು ಅಂದ್ರೆ ಯಾರು? ನಿಮ್ ನೆಂಟ್ರ? ಇವರು ನಮ್ಮ ಮನೆ ಪಕ್ಕದ ಮನೆಯವರು. ಏನೋ ಇಡೀ ನಿಮ್ ತಾಲೂಕಿಗೆಲ್ಲ ಹುಡುಗಿ ಇಡ್ಸಿದ್ರೆ ಮಾತ್ರ ಮದ್ವೆ ಅಂತೀರಾ? ಬರೋಳು ನಮ್ಮ ಮನೆಗಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಸೊನ್ನೆ ಆಗಿರಬೇಕು. ಏನಂದ್ರೆ? ಗಾಬರಿ ಆಗ್ಬೇಡಿ, ನಮ್ಮ ಮನೆತನದ ಘನತೆ ಗೌರವ ಅಂಥದ್ದು ಅಂತ ಹೇಳಕ್ ಬಂದೆ. ಹಂಗೆ. ಈಕೆ ಯಾರು? ನನ್ ತಂಗಿ. ಏನಮ್ಮ ನಿನ್ ಗಂಡ ಬರ್ಲಿಲ್ವಾ? ಗಂಡ ಅಂತೆ ಗಂಡ, ಆ ತೊಟ್ಟಿನ ಮಗನ್ ಕಂಡ ನನ್ ಮೈಯೆಲ್ಲ ಉರಿಯುತ್ತೆ. ಅಯ್ಯೋ, ಬೇರೆ ಇನ್ನೇನು ಇಲ್ಲ, ಮದ್ವೆ ಆದ ಮಾರನೇ ದಿವಸಕ್ಕೆ ಒಂದ್ ಚಿಕ್ಕ ಹೊಡೆದಾಟ. ಯಾಕೆ? ಕೇವಲ ಒಂದ್ ಕಾಟನ್ ಸೀರೆ ವಿಷಯಕ್ಕೆ. ತಕ್ಕೋಡಲ್ಲ ಅಂದ್ರ? ಒಕ್ಕೊಡಲ್ಲ ಅಂದ. ಆಮೇಲೆ ಹೊಡೆದಾಟ ಬಡದಾಟ ಆಗಿ ಮನೆಯಿಂದ ಆಚಿಕ್ ನೂಗ್ಬಿಟ್ಲು. ಓಡ್ಸೇ ಬಿಟ್ಲಾ? ಪಾಪ, ಆ ಪಾಪಿ ಈಗ ಏನ್ ಮಾಡ್ಕೊಂಡಿದ್ದಾನೆ? ಲಾಂಡ್ರಿ ಇಟ್ಕೊಂಡು ಊರೇ 2 ಸೀರೆ ಎಲ್ಲ ಒಕ್ಕಂಡವನೆ. ನನ್ನ ಮಗನ ವಿಷಯವಾಗಿ ನೀವೇನು ಯೋಚನೆ ಮಾಡಬೇಡಿ. ನಾನು ಹೆಂಡತಿ ಸೀರೆ ಹೇಗೆ ಹೋಗಿಬೇಕು ಅಂತ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ, ಎಲ್ಲ ಟ್ರೈನಿಂಗ್. ಜಂಬ ಕುಚ್ಕೋಬೇಡ್ರಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ. ಬರ್ರಿ ಮಾತ್ನಲ್ಲಿ ಸಾಗಾಗ್ತಿದ್ದಾರೆ, ಇನ್ನು ಹೆಣ್ಣೆ ತೋರಿಸ್ತಾ ಇಲ್ಲ. ಹುಡುಗಿಗ್ ತುಂಬಾ ನಾಚಿಕೆ. ಅಯ್ಯ ಇರಲ್ವಾ ಮತ್ತೆ? ಆ ಕಾಲದಲ್ಲಿ ನಾನು ನಾಚಿಕೆ ಪಡ್ತಿರ್ಲಿಲ್ವಾ? ಶಾಂತು, ನೀನೊಂದ್ ಕೆಲ್ಸ ಮಾಡು, ಹುಡುಗಿಗೆ ನಾಚಿಕೆ ಅಂತೆ, ನೀನ್ ಒಳಗಡೆ ಹೋಗಿ ನೋಡ್ಕೊಂಡ್ ಬಂದು ನನಗೆ ಸೈಕೆ ಮಾಡು. ಸರಿ. ಆಮೇಲೆ ಹೇಗೆ ನಿಮ್ಮೂರ್ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಸುಭಿಕ್ಷವಾಗೈತೆ ತಮ್ಮಂತವ್ರ ದಯದಿಂದ. ಏನಪ್ಪಾ ಇದು? ಹುಡುಗಿ ಒಳ್ಳೆ ದಂತದ ಗೊಂಬೆ ಹಂಗವಳೆ ಅಂದ್ರು, ಇವಳು ನೋಡಿದ್ರೆ ಗಂಧ ತುಂಡಿದ್ದಂಗವಳೆ. ಮಗ್ಗಿ ಬರುತ್ತಾ? ಬಟ್ಟೆ ಒಗಿತೀರಾ? ನಮ್ಮ ಮನೇಲಿ ಎಲ್ಲ ಬಟ್ಟೆನೂ ನಾನೇ ಒಗಿಯೋದು. ಹೌದಾ? ಸರಿ ಲೆಕ್ಕ, ಅದ್ರಲ್ಲಿ ನನ್ ಪಕ್ಕ. ಇವಾಗ ಹೀಗೆಲ್ಲ ಕೇಳ್ಬಿಡ್ತೀರಾ, ಆಮೇಲೆ ಇಷ್ಟ ಇಲ್ಲ ಅಂತ ಹೋಗ್ಬಿಡ್ತೀರಾ. ಲೇ ಶಾಂತು, ಅಲ್ವೇ ನಮ್ಮ ಆನಂದನಿಗೆ ತಕ್ಕ ಹುಡುಗಿ ಅಂತಂದ್ರೆ ನೋಡಿದ್ರೆ ಅವ್ರ ಅಪ್ಪನಿಗೆ ತಕ್ಕ ಜೋಡಿ ಅನ್ನೋ ಹಾಗಿದ್ದಾಳೆ. ಇವಳೇ ಹೆಣ್ಣು, ಮತ್ತ ಅವಳು ಇವಳ ಅಮ್ಮ. ಕರೆದ್ರಾ? ಇವರೇ ನಾನು ಹೇಳಿದ್ದು. ನೀವು ಹುಡುಗಿ ಅವ್ರ ಅಮ್ಮನ? ಹೌದು. ಛೇ, ಅವ್ರ ಅಕ್ಕನ ತರ ಕಾಣ್ತೀರ. ಹೌದಾ? ಊರಿನಿಂದ ನನ್ನ ಹಾಗೇ ಅನ್ಕೋತಾರೆ. ಅಯ್ಯೋ, ಯಾಕೆ ನಿಲ್ತೀರಾ? ಗುರು, ಈ ಕಲರ್ ಬಟ್ಟೆನಾಗೆ ನಮ್ಮ ಅಕ್ಕನ ಮಗಳ ಲಕ್ಷ್ಮಿಗೆ ಒಂದ್ ರೌಟ್ಯ ಹೊಲ್ದಾಕಿದ್ರೆ ನೋಡಕ್ಕೆ ಜಿಗಿ ಜಿಗಿ ಇರ್ತಿರ್ತೈತಲ್ವಾ? ಅಲ್ಕ ನನ್ನ ಮಗನೇ, ಇನ್ನೊಂದ್ಸಲ ನಿಮ್ಮ ಅಕ್ಕನ ಮಗಳ ವಿಚಾರ ಏನಾದ್ರು ನನ್ನ ಅಂಗಡಿಲಿ ಎತ್ತಿದ್ಯೋ, ಈ ಎಕ್ರ ತಗೊಂಡು ಎಣಿಸಿ ಹೊಡಿತೀನಿ ಎಡವಟ್ ನನ್ನ ಮಗನೇ. ನಮ್ಮ ಅಕ್ಕನ ಮಗಳ ಹೆಸರು ಹೇಳ್ದೆ, ನಿಮ್ಮ ಅಕ್ಕನ ಮಗಳ ಹೆಸರ ಹೇಳಿ. ನೋ, ನಿನ್ ಜೀವನ ಪೂರ್ತಿ ಬರೀ ರೈಲ್ ಬಿಡೋದು ಆಗೋಯ್ತಲ್ಲ ಮಗನೇ. ಏನ್ ಹೇಳ್ತಾ ಇದ್ಯಾ ಗುರು? 3 ಮೊಳ ಹಗ್ಗ ಕೊಡ್ತೀನಿ, ನೇಣ ಹಾಕೋ ಅಂದೆ. ನೇಣಕಬೇಕಾ? ಮತ್ತಿನ್ನೇನೋ ಲೋ ಗುಗ್ಗು ನನ್ನ ಮಗನೇ, ನಮ್ಮೂರ್ ಆನಂದ ನಿಮ್ಮ ಅಕ್ಕನ ಮಗಳನ್ನ ನೋಡಕ್ ಹೋಗ್ತಿದ್ದಾನೆ. ಮದುವೆ ಮುಗಿತಿದ್ದಾಗೆ ನಿಮ್ಮ ಅಕ್ಕನ ಮಗಳಿಗೆ ವಾಂತಿ ಬರೋ ಹಾಗೆ ಮಾಡ್ತಾನೆ. ನೀನ್ ಹೋಗೋ ವಾಂತಿ ಎಲ್ಲ ಬಾಚು. ನಿನ್ನ ಅಕ್ಕನ ಮಗಳಂತೆ, ಅಕ್ಕನ ಮಗಳು. ಆಮೇಲೆ ಎದಳಲ್ಲ ಅಂದ್ರೆ ಎದಳಲ್ಲ. ಎದ್ದಾಳೆ ಆಮೇಲೆ ಅಂದ್ರೆ ಈ ಬಸ್ ನಲ್ಲಿ 6 ಜನ ಹೆಣ್ಣು ನೋಡಕ್ ಹೋಯ್ತವ್ರೆ, ಅವ್ರನ್ನ ಕೆಳಗಿಳಿಸು. ಇಲ್ಲ ಅಂದ್ರೆ ನಾನು ಈ ಬಸ್ ಕೆಳಗೆನೆ ಪ್ರಾಣ ಬಿಡ್ತೀನಿ. ಅವ್ರನ್ನ ಕೆಳಗಿಳಿಸ್ಬೇಕು. ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ 16 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ದಟ್ ಮೀನ್ಸ್ ಲವ್ ಮಾಡ್ತಾ ಇದ್ದೀನಿ. ಈ ಬಸ್ ನಲ್ಲಿ ಹೋಯ್ತಾರೋ 6 ಜನನು ಅವಳನ್ನ ನೋಡಕ್ ಹೋಯ್ತಾವ್ರೆ, ಬಿಟ್ಬಿಡ್ತೀನಾ? ಹೆಣ್ಣಿದಾಳೆ ಆದ್ಮೇಲೆ 4 ಜನ ನೋಡಕ್ ಹೋಗ್ತಾರೆ, ಅದಕ್ಕೆ ಬಸ್ ಗಡ್ಡ ಮಲಗಿದ್ರೆ ಏನೇ ಅರ್ಥ? 4 ಜನ ಅಲ್ಲ, 400 ಜನ ನೋಡ್ಲಿ, ಐ ನೋ ಕೇರ್. ಆದ್ರೆ ಈ ಬಸ್ ನಲ್ಲಿ ನನಗಿಂತ ಸುಂದರವಾಗಿರೋನು ಅವಳನ್ನ ನೋಡಕ್ ಹೋಯ್ತಾವನೆ, ಅವನು ಮಾತ್ರ ಅವಳನ್ನ ನೋಡ್ಬಾರ್ದು. ಯಾಕೆಂದ್ರೆ ಅವನ್ ನೋಡಿದ್ರೆ ನನಗೆ ಆಪತ್ತು. ಅವ್ರನ್ನೆಲ್ಲ ಬಸ್ನಿಂದ ಕೆಳಗೆ ಇಳಿಸ್ತೀಯೋ ಇಲ್ಲ ಬಸ್ನ ನನ್ ಮೇಲೆ ಹತ್ತಿಸ್ತೀಯೋ ಯೋಚನೆ ಮಾಡು. ಇವನೇನ ತಳ್ಕ್ಯಾಟ್ ಬಾಯ್ ಬಂದಂಗ್ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಬಾಯ್ ಬಿಡ್ಕೊಂಡು ಕೇಳ್ತಾ ನಿಂತೀರಾ? ಪಕ್ಕಕ್ಕೆ ಬಿಸಾಕ್ರಿ. ಏನೋ ಪಕ್ಕಕ್ಕೆ ಬಿಸಾಕ್ತೀರಾ? ಬಿಸಾಕ್ರಿ ನೋಡೋಣ.
ಒಳ್ಳೆ ಮಾತನ್ನ ಎದ್ರೆ ಸರಿ, ಇಲ್ಲ ನಾನು ನಿನ್ ಮೇಲೆ ಉಳ್ಬಿಡ್ತು ನೋಡು. ಅಪ್ಪಚ್ಚಾಗ್ಬಿಡ್ತೀಯ. ಎದಳ ಮಗನೆ ಹೋಗಲ್ಲ, ದಂಡ ಕೆಟ್ಟ ಎದಳಲ್ಲ ಹೋಗ. ಆನಂದ ಹೆಣ್ಣೊಳಗೆ ಹೋಗ್ತಾ ಇರೋದು ಬಾಗ್ಲೂರಿಗೆ, ಇಲ್ಲ ಕೇಳ್ತೀಯ? ಹೆಣ್ಣು ಯಾವತ್ತಾದ್ರೂ ನೋಡ್ಬೋದು. ಅನ್ನ ಅವ್ರ ಪಿಕ್ಚರ್ ಆನಂದ ನಾನು ಬರ್ತೀನಿ. ನಾಲ್ಕಾಗ್ರಿ. ನಾಲ್ಕ ಇನ್ನೊಂದು ಆಟ ಹಾಕ್ರಿ. ಇನ್ನೊಂದು ಆಟ. ದುಡ್ಡು ದುಡ್ಡು ಕೊಡ್ತೀವಿ ಆಡ್ರಿ. ಅಯ್ಯಯ್ಯೋ ನೋಡು, ದಂಡಲ್ಲಿ ಸೋದರ ಮಾವನೆ ಅಂದ ಹಾಗೆ ಇಸ್ಪೆಟ್ನಲ್ಲಿ ಮಾತ್ರ ನೆಂಟ್ರು ಇಷ್ಟು ಬಂದು ಬಳಗ ಯಾರು ಇಲ್ಲ. ಬೇಕಾದ್ರೆ ವಾಜ್ ಬಿಚ್ಚಿಡು, ಹಾಕ್ತೀನಿ. ಆಡ್ರಿ. ಹಾಕ್ರಿ. ಕಟ್ ಮಾಡು. ರಾಣಿ ಏನ್ ಪೂಜಾರ, ಅವಾಗ್ಲಿಂದ ದುಡ್ಡನ್ನ ಹಿಂಗ್ ಹೊಡಿತಿದ್ರಲ್ಲ, ಬೆಳಿಗ್ಗೆ ನಾಯಿ ಮುಖ ನೋಡಿದ್ರ? ನಾಯಿ ಮಕ್ಕ ನೋಡ್ಲಿಲ್ಲಪ್ಪ, ನನ್ ಮಕ್ಕ ನಾನೇ ನೋಡ್ಕೊಂಡ್ ಬಂದೆ. ಎರಡೂ ಒಂದೇ. ಒಳ್ಳೆ ಗೇಂಡಾಮೃಗ ಇದ್ದಂಗಿದ್ದಾನೆ. ಹಾಕ್ರಿ ಹಾಕ್ರಿ. ಪರವಾಗಿಲ್ಲ, ಒಂದ್ 500 ರೂಪಾಯಿ ಮೋಸ ಇಲ್ಲ. ಕೊಡಾಲೆ ಟೈಮ್ ಎಷ್ಟಾಯ್ತು ಅಂತ ನೋಡ್ದೆ. ಟೈಮ್ ಚೆನ್ನಾಗಿದೆ, ಕೊಡಾಲು. ಸರ್ ಇನ್ನೊಂದು ಆಟ ಹಾಕ್ರಿ. ಇಲ್ಲ, ಮೊದಲು ದುಡ್ಡು ಹಾಕು. ಪೂಜಾರಿ ನಯ್ಯ ನೀನು? ಹೌದ್ ಕಣಯ್ಯ, ನಾನ್ ಬಹಳ ನಿಷ್ಠುರವಾದಿ. ಮೊದಲು ದುಡ್ಡು ಹಾಕು. ವಾಚ್ ಕೊಡಲಿ. ನಮ್ ಸುತ್ತಮುತ್ತ ತಾಲೂಕ್ನಲ್ಲಿ ಇಂಥ ಮದ್ವೆ ನಡೆದಿರಬಾರ್ದು. ಹಂಗೆ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ಬೇಕು. ಲೋಡ್ ಸುರಿಲ್ಲ ಅಂದ್ರೆ ನನ್ ಮಗನೇ ಬರೀ ವಾಸನೆಗೆ ಔಟ್ ಆಗ್ಬಿಟ್ಟಿದ್ದಿಲ್ಲ ಇರಾ. ನನ್ ಮಗನೇ ಲೇ ಇರಾ, ಅಳಿಯದ್ರ ಮಗದಲ್ಲಿ ಎಣ್ಣೆಗಿರೆ ಏನಾದ್ರು ಕಾಣಿಸ್ತಾ ಇಲ್ಲ? ಸಿಕ್ಕಾಪಟ್ಟೆ ಕಾಣ್ತಾ ಐತೆ ಬುದ್ಧಿ. ಹಂಗ ತತ್ತರ್ಲ ಇಲ್ಲಿ ಬಾಟ್ಲಿಯಾ? ತಗೋ, ಇದ್ರ ತಗೊಂಡೋಗಿ ನಮ್ಮ ಮಳಿ ದೇವ್ರು ಕೊಡು. ಇದೇನ್ ಬುದ್ಧಿ? ಲೇ, ನಮ್ಮ ಮೊಮ್ಮಸ್ನಲ್ಲಿ ಮಾವ ಅಳಿಯರಿಗೆ ಕುಡಿಯಕ್ ತಗೊಂಡೋಗಿ ಕೊಡೋದು ಪದ್ಧತಿ ಐತೆ, ಗೊತ್ತಾ ನಿನ್ಗೆ? ಆಹಾ, ಒಳ್ಳೆ ಪದ್ಧತಿ. ಈಗ ನಾದೆ ಕೊಟ್ಟಗೂ ಇರ್ಬೇಕು, ಕೊಡದೆ ಇಲ್ದಗೂ ಇರ್ಬೇಕು. ನಾದೆ ತಗೊಂಡೋಗಿ ಕೊಟ್ಟೆ ಅಂತ ಇಟ್ಕೋ. ಬರ್ರಿ ಅದಕ್ಕೆ ಕಬ್ಬಿ ಕಡ್ಲ, ಅದಕ್ಕೆ ನಿನ್ ಕೈಲಿ ಕೊಟ್ಟು ಕಳಿಸ್ತಾ ಇರೋದು. ಹುಷಾರಿಂದ ಕೊಟ್ಬಾ. ಲೇ, ಒಂದ್ ಗ್ಲಾಸ್ ಪೂರ ಕೊಟ್ಟು ಬರ್ಬೇಕಪ್ಪ. ಅದ್ರಲ್ಲಿ ಇದು ಅರ್ಧ ಎಟ್ಬಿಟ್ಟು ಇದು ಅರ್ಧ ಕೊಟ್ಬಿಟ್ಟು ಬರ್ಬಿಟ್ಟಿಯಾ? ಅವನ್ ಬೇರೆ ಯಾಕೆ ಕರಿತೀವ? ಇದನ್ನ ನಿಮ್ಮ ಮಾವರ್ ಕಳ್ಸ್ಕೊಟ್ರು. ಅವ್ರ ವಂಶದ ಪದ್ಧತಿ ಅಂತೆ. ಇವನಿಗೆ ಜುಟ್ಟು ಉದುರಿಸಿದ್ರೆ ಸರ್ ಹೋಗುತ್ತೆ. ಹೌದಪ್ಪ, ಜುಟ್ಟು ಉದುರಿಸ್ತೀಯ. ಆದ್ರೆ ಈಗ ನಿಮ್ಮೆಲ್ರ ಜುಟ್ಟು ನನ್ನ ಕೈಲಿದೆಯಲ್ಲ. ಇಲ್ಲ ಗುರು. ಸರಿ, ಇಲ್ಲ ಈಗಲೇ ಬಂದ್ಬಿಡ್ತೀನಿ. ಬೇಗ ಬಾ, ಬೇಗ ಬಾ, ಬೇಗ ಬಾ. ಮಾಮೋಯ್, ಮದುವೆ ಮುಗ್ದೋಯ್ತಾ? ಇನ್ನು ಮುಗ್ದಿಲ್ಲ. ಹೌದು, ನಾಳೆ ಬೆಳಗ್ಗೆ ನನಗೆ ಎಷ್ಟು ಮೂವಿ ಮಾಡ್ಬೇಕು ಅಂದ್ಕೊಂಡಿದ್ಯಾ? ನಿಮ್ಮ ಅಪ್ಪ ಅವರು ಆವಾಗ ನನ್ನ ಮಗನ ಮದುವೆಗೆ 30 ರೂಪಾಯಿನ ಹಾಕಿದ್ರು. ಅದಕ್ಕೊಂದು 20 ಸೇರಿಸಿ 50 ಹಾಕೋಣ ಅಂತಿದ್ದೀನಿ. ನಾಳೆ ಬೆಳಗ್ಗೆ ಕೊಡೋದು ಈಗಲೇ ಕೊಟ್ಬಿಟ್ರೆ ಒಳ್ಳೇದಲ್ಲ ಮಾವ? ಒಳ್ಳೆ ಮಾವ ಮಲ್ಕ.
ಮಗ ಇವನಿನ್ನೂ ಬರ್ಲಿವಲ್ಲ. ಇಲ್ಲ ಜಾಕ್ ಹಾಕ್ರಿ. ನಮ್ ಕೊರೋನಾಗೆಲ್ಲ ನೋಡೋ. ಎಲ್ಲರೂ ಹಾಕ್ರಿ. ಬುದ್ಧಿ ಹಳಿಯಂದ್ರಿಗೆ ಸಾಕಾಗ್ಲಿಲ್ವಂತೆ, ಇನ್ನೂ ವರ್ಷ ಬೇಕಂತೆ. ಇದ್ರೆ ತೊಗೊಂಡೋಗಿ ಕೊಟ್ಬಿಡು. ಹಂಗೆ ಮುರಿದ ಗಡಗ್ ಹೋಗಿ 4 ಬಾಟ್ಲು ಫುಲ್ ಸೀಲ್ಡು, 2 ಅವರು ಕಳ್ಸು, 2 ಇಲ್ಲಿಗೆ ಅರ್ಜೆಂಟು. ಆಯ್ತು ಬುದ್ಧಿ. ಹೋಗೋ. ಎಲ್ಲಿರುವೆ? ಯಾವನೋ ಇಲ್ಲೇ ಕೂತ್ರೆ ಅಳಿದೇವ್ರ ಎಲ್ಲಿ ಮಾವ? ಇಲ್ಲಿ ಇಲ್ಲ ಅಕ್ಕಸ್ಬೇಡಿ, ಇಲ್ಲದೆ ನಿಧಾನ. ಭೂದೇವಿ ನನ್ನ ಮಗನೇ, ಬೆಳಿಗ್ಗೆನೆ ಯಾಕೋ ಗನ್ಸಟ್ ಮುಂದೆ ಹತ್ರ ಅಲ್ತಿದ್ಯಾ? ಆನಂದ ನಮ್ಮ ಅಕ್ಕನ ಮಗಳು ಲಕ್ಷ್ಮಿ ಕೂತಿಯ ತಾಲಿ ಕಟ್ಟೋದನ್ನ ನಾನ್ ನೋಡ್ಕೊಂಡು ಹೆಂಗ್ ಬಚ್ಚಿರ್ಲಿ ಗುರುವೆ? ಯಾವ ಅಲ್ಕ ನನ್ನ ಮಗ ನೀನ್ ಬದುಕಿರು ಅಂತ ಮೊದಲು ನೆಗೆದ್ ಬಿಟ್ಟು ಸಾಯಿ. ಗುರುವೆ ಹಂಗೆ ಹೇಳ್ಬೇಡ ಗುರುವೆ, ಏನಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಲೇಬೇಕು. ಒಂದ್ ಐಡಿಯಾ ಕೊಡು ಗುರುವೆ. ಈ ಜನ್ಮದಲ್ಲಿ ನಿನಗೆ ಮದ್ವೆ ಆಗೋಲ್ವೋ? ನನಗ್ ಮದ್ವೆ ಆಗಿದ್ರು ಪರವಾಗಿಲ್ಲ, ಅವಳಿಗ್ ಮಾತ್ರ ಮದ್ವೆ ಆಗ್ಲೇಬಾರ್ದು. ಸಿಕ್ತು, ಐಡಿಯಾ ಸಿಕ್ತು. ಮದುವೆ ಮನೇಲಿ ಹೆಣ್ಣಿಗೂ ಗಂಡಿಗೂ ಬೇರೆ ಬೇರೆ ರೂಮ್ ತಾನೇ ಇರುತ್ತೆ. ಹೌದು, ಮದ್ವೆ ಆದ್ಮೇಲೆ ತಾನೆ ಒಂದೇ ರೂಮಲ್ಲಿ ಬಿಡೋದು. ಅಲ್ಕ ನನ್ನ ಮಗನೇ, ಇದನ್ನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀಯ ನೋಡೋ. ಹೆಣ್ಣಿನ ರೂಮ್ ನಲ್ಲಿ ತಲೆ ಬಾಚ್ಕೊಳಕ್ಕೆ ಅಂತ ಬಾಚನ್ಗೆ ಇಟ್ಟಿರ್ತಾನೆ. ಇಟ್ಟಿರ್ತಾರೆ. ಅದನ್ನ ನೀನ್ ಕದ್ದು ಮುಚ್ಚಿಟ್ಬಿಡು. ಮುಚ್ಚಿಟ್ಬಿಟ್ರೆ ಮದುವೆನೇ ನಿಂತೋಗುತ್ತೆ. ಎದಂಗ್ ಸಾಧ್ಯ ಗುರುವೆ? ಗಮನ ಇಟ್ ಕೇಳೋ ಗೊಂತರ ನನ್ನ ಮಗನೇ. ಬಾಚನಿಗೇನೆ ಇಲ್ಲ ಅಂದ್ರೆ ಹೆಣ್ಣು ಹೇಗೋ ತಲೆ ಬಾಚ್ಕೋತಾಳೆ. ಬಾಚ್ಕೊಳಕ್ ಆಗಕ್ಕಿಲ್ಲ. ಹೆಣ್ಣೆ ತಲೆ ಬಾಚ್ಕೊಳ್ಳಿಲ್ಲ ಅಂದ್ರೆ ಹಸೆ ಮನೆ ಮೇಲೆ ಹೇಗೋ ಬರ್ತಾಳೆ. ಬರಕ್ ಸಾಧ್ಯನೇ ಇಲ್ಲ. ಹೆಣ್ಣೆ ಹಸೆ ಮನೆ ಮೇಲೆ ಬರ್ದೇ ಇದ್ರೆ ಆ ಮುಟ್ಟಾಳ ಹೇಗೋ ತಾಳಿ ಕಟ್ತಾನೆ. ಹೌದು, ತಾಳಿ ಕಟ್ಟಲ್ಲ ಗುರುವೇ. ನಾವು ಮೋಸ ಹೋಗ್ಬಿಟ್ವಿ. ಯಾಕೋ? 3 ಮನುಷ್ಯನ್ಗೆ ಐತೆ, ಯಾವ್ದು ಎತ್ತಿಕೊಳ್ಳೋದು? 3 ಅದು ಈಗ ಮದ್ವೆ ನಡೆಯಕ್ಕಿಲ್ಲ ಅಲ್ವಾ? ಹೌದು, ನಡೆಯೋಕ್ ಸಾಧ್ಯವೇ ಇಲ್ಲ. ಬಾ ಎಲ್ಲಾ ಕಡೆ ನಾನು ಬಕೆಟ್ ನಲ್ಲಿ ನೀರು ಹಾಕ್ತ ಅಂತಂದ್ರೆ ಮಕ್ಕಳು ಹಾಕ್ತಿರಲ್ವಾ? ಈ ಆನೆ ಸ್ನಾನ ಮಾಡುತ್ತಾ ಇದ್ರೆ ಡ್ರಮ್ಗಳಲ್ಲಿರೋ ನೀರೆಲ್ಲ ಮುಗ್ದೋಗುತ್ತೆ. ಬೇಗ ರೆಡಿ ಆಗಿ ನಿಮ್ ಬೀಗ್ರು ಹೋಗೈತೆ ನಮಗ್ ಗೊತ್ತಿಲ್ವಾ? ಅಲ್ಲೂ ಜೂತ್ರೆ ನೀರ್ ಕಟ್ಟಾಗುತ್ತೆ. ನಾ ಕಂಜೂಸ್ ಜನ ಅವರು. ಲೇ ಇರಾ, ಇದೇನ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. 3 ಟೈಮ್ ನೀರು ಹೋಗ್ತಾ ಐತೆ, ಬೇಗ ಬಾರಲ್ಲ ಸ್ನಾನ ಮಾಡ್ಕೊಂಡು. ಸೂರ್ಯ ಹುಡ್ತಾಗಿಂದ ಗಂಡಿನ ಕಡೆಯವ್ರೆ ಸ್ನಾನ ಮಾಡ್ತಾವ್ರೆ. ಅವ್ರು ಬಿಟ್ರು ತಾನೆ. ಸೋಬ್ನು ಟೈಮಿಗೆ ಬತ್ತಿ ಹೋಗಿ. ಬೀಗ್ರೆ ಬೀಗ್ರೆ 160 ರೂಪಾಯಿ 70 ಪೈಸಾ ಕೊಟ್ಟು ಭೈರಪ್ಪ ಸಿಲ್ಕ್ ಸೆಂಟ್ರಿಂದ ತಗೊಬಂದು ಹೊಲಿಸ್ಕೊಂಡಿದ್ದೆ. ನನ್ನ ಬಕ್ಕಕ್ಕೆ ಕ್ಯಾಕರ್ಸಿ ಫೂ ಅಂತ ಉಗ್ದಿದ್ರು ನನಗೆ ಬೇಜಾರಾಯ್ತಿರ್ಲಿಲ್ಲ. ನನ್ ಸಿಲ್ಕ್ ಶರ್ಟ್ನೆಲ್ಲ ಹಾಳ್ಬೇಡ ಹಾಕ್ಬಿಟ್ರಿ. ಇರಿ, ಬಕೆಟ್ ಅಲ್ಲಿ ನೀರ್ ಹಾಕ್ತೀನಿ. ಡ್ಯಾಡಿ ಕುಂತ್ಕತ್ತೀನಿ, ತಲೆ ಮೇಲೆ ಸುರಿದು ಬಿಡಿ. ಯಾಕೆ ಸ್ನಾನ ಮಾಡಿಲ್ವಾ? ಅಯ್ಯೋ ನನ್ನ ಕರ್ಮ. ಗುರುವೆ, ತಕರಾರು ಜೋರಾಗಿ ನಡೀತಾ ಐತೆ ಅಲ್ವೋ? ಮೊದಲನೇ ಸಲ ನನ್ನ ಜೀವಮಾನದಲ್ಲೇ ನನ್ನ ಮೆದ್ಲಿಗೆ ಕೆಲಸ ಕೊಟ್ಟಿದ್ದೀನಿ, ಅಷ್ಟು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಹೇಗೋ? ಎಷ್ಟಿಟ್ಟಿದ್ಯಾ? ಎಷ್ಟಿಟ್ಟಿದ್ಯಾ? ಏನು ದುಡ್ಡು
ದುಡ್ಡು ಕಣೆ. ದುಡ್ಡು ಕೊಡು ಅಂದ್ರೆ ಏನ್ ದೇವ್ದಂಗ್ ಮುಖ ನೋಡ್ತಾ ಇದ್ಯಾ? ಕೊಡ್ಡೆ. ನೀವು ದುಡ್ಡು ಕೇಳಿದ್ರೆ ಕೊಡ್ಬೇಡ ಅಂತ ನಮ್ಮಮ್ಮ ಹೇಳಿದಾಳೆ. ಓಹೋ, ನಿಮ್ಮಮ್ಮ ಇನ್ನು ಏನನ್ನ ಹೇಳ್ ಕಳ್ಸೋಳೆ? ನಿನ್ ಗಂಡ ನಂಬೇಡ, ಅವನ ಕೈ ಶುದ್ಧ ಇಲ್ಲ. ಓಹೋ. ಆಮೇಲೆ ಇಸ್ಪೀಟ್ ಆಡ್ತಾನೆ, ಕಳ್ಳು ಪಟ್ಟಿ ಕುಡಿತಾನೆ. ನಿನ್ ಮೈ ಮೇಲೆ ಹಾಕೊಂಡಿರೋ ಬಡ್ದಿನ್ ಕೇಳಿದ್ರೆ ಬಿಚ್ಕೊಡ್ಬೇಡ. ಬುದ್ಧಿ ಇರೋ ಹೆಣ್ಣಾದ್ರೆ ಬದುಕ್ತೀಯ. ನೀನಾಯ್ತು, ನಿನ್ ಗಂಡ ಆಯ್ತು. ಆಮೇಲೆ ಆಮೇಲೆ ಇಷ್ಟೇ ಹೇಳಿತು. ನಿನ್ ಪುರಾಣ ಎಲ್ಲ ಮುಗಿತಾ? ಕೂಕೋಬೇಡವೆ. ಅಯ್ಯಯ್ಯೋ, ನನ್ ಮಾತ್ ಕೇಳ್ರಿ. ನಾನು ಬಿಟ್ಟು ಬಿಡ್ತೀನಿ, ಇಲ್ಲರ್ ಬಿಡಲ್ಲ. ಹೆಂಗೆ? ಅಯ್ಯೋ ಬೇಡ ಬಿಡ್ರಿ. ಅಯ್ಯೋ ನಿಮ್ದಮ್ಮಯ್ಯ ಬಿಡ್ರಿ, ಬಿಡ್ರಿ. ಯಾಕೆ ಹಿಂಗಾಡ್ತೀಯಾ? ತೆಗೆ. ಅಯ್ಯೋ, ನೀವ್ ಹೊರಟಾಗಿ ನಡ್ಕೋತೀರಂತ ಮೊದ್ಲೇ ಗೊತ್ತಿದ್ರೆ ನಿಮ್ಮನ್ ಮದ್ವೆನೇ ಆಗ್ತಿರ್ಲಿಲ್ಲ. ಬಾಗಿಲು ಹಾಕೊಂಡ್ ಮೇಲೆ ಕೊಡಲೇ, ನಿದ್ದೆನೆ ಬರ್ತಾ ಇಲ್ಲ. ನಿನ್ನನ್ನು ಹೀಗೆಲ್ಲ ಕೇಳಿದ್ರೆ ಸರಿ ಇಲ್ಲಲ್ಲ? ಏನ್ರಿ ಇಷ್ಟು ಹೊರಟಾಗಿ ನಡ್ಕೋತೀರ? ಬಿಡ್ರಿ. 2, 3, 4, 5, 6. ಇದನ್ನ ನಮ್ಮಮ್ಮನ ಕೈಲಾದ್ರೂ ಕೊಟ್ಟಿದ್ರೆ ದುಡ್ಡಾದ್ರೂ ಮಿಕ್ಕಿರೋದು. ನೋಡು, ನಾನು ಈಗ ಹೋಗಿ ಬೆಳಗ್ಗೆ ಬಂದ್ಬಿಡ್ತೀನಿ. ನಮ್ಮಮ್ಮ ಏನಾದ್ರೂ ಕೇಳಿದ್ರೆ ನಾನು ಇಲ್ಲೇ ಮಲ್ಕೊಂಡಿದ್ದೆ ಅಂತ ಹೇಳ್ಬೇಕು. ಏನಾದ್ರೂ ಎದ್ವಾ ತದ್ವಾ ಬಾಯಿ ಬಿಟ್ರೆ ನೀನನ್ನು ಸಾಯಿಸ್ಬಿಡ್ತೀನಿ. ಏನ್ ಮಾಡ್ಬಿಡ್ತೀನಿ? ಸಾಯಿಸ್ಬಿಡ್ತೀನಿ. ಹಾ, ತಗೋ, ಬೆಳಗ್ಗೆ ಹೋಗಿ ಬಾಯಿ ಅಂತಿದ್ದಾರೆ. ಏನಾಯ್ತು? ಬೆಡ್ರೂಮ್ ಮರೀತಿ ಅಂತ ನಾವ್ ತಿಳ್ಕೊಂಡಿದ್ರೆ ಗಂಟು ಮುಟ್ಟೆ ಸಮೇತ ಇಲ್ಲಿ ಬಂದ್ಬಿಟ್ಟಿದ್ಯಾ? ಏನ್ ಗುರು, ಆಫ್ ನೈಟ್ ನಲ್ಲೇ ಫಸ್ಟ್ ನೈಟ್ ಮುಗಿಸ್ಬಿಟ್ಟ? ಏನೋ ಆನಂದ, ಮನೇಲಿ ಏನಾದ್ರು ಜಗಳ ಆಯ್ತೇನೋ? ಜಗಳನೂ ಇಲ್ಲ, ಗಿಗಳನೂ ಇಲ್ಲ. ನೋಡ್ರ, ನಾನು ಅವಳ ಮದ್ವೆ ಆಗಿದ್ದು ಅವಳ ಮೇಲೆ ಪ್ರೀತಿಗಲ್ಲ, ನಮ್ಮ ಅಪ್ಪ ಅಮ್ಮನ ಬಲವಂತಿಕೆ. ಹಾಕ್ರ ನನಗೊಂದು ಕೈ. ಹಾಕು. ಗಜಕೋಲ್ನ ಕೈಲಿ ಹಿಡ್ಕೊಂಡು ಅಳ್ದು ನನ್ ಕೈ ಎಲ್ಲ ನೋಯ್ತಾ ಇದೆ. ಮನಸ್ಸು ಮಾತ್ರ ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ ಮರಿತಾನೇ ಇಲ್ಲ. ಗುರುವೆ, ನನ್ನ ಲಕ್ಷ್ಮಿ ಏನ್ ಮಾಡ್ತಿರ್ಬೋದು? ನಾನೇನಾದ್ರೂ ಸತಿ ಸುಮತಿ ಆಗಿದ್ದಿದ್ರೆ ರಾತ್ರಿನೇ ಆಬಾರ್ದು ಅಂತ ಶಾಪ ಹಾಕಿ 24 hours ಆಗಲಾಗಿ ನಂಗೆ ಮಾಡ್ಬಿಡ್ತಾ ಇದ್ದೆ, ಗೊತ್ತಾ? ಮೊದಲು ಕಾಜ ಹಾಕೋ, ಕೋಜ ನನ್ನ ಮಗನೇ ಶಾಪ ಹಾಕ್ಬಿಡ್ತಾನಂತೆ ಅವನು. ಅಲ್ಲಿ ನಿನ್ ರಾಣಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ, ಇಲ್ಲಿ ಈ ಇಸ್ಪೀಟ್ ರಾಣಿ ಇಟ್ಕೊಂಡು ನೀನು ಕಾಯ್ತಾ ಇದೀಯಾ? ಹೇಳೋ ಮೇಲೆ ಇಷ್ಟ ಅಲ್ದ್ರ ಮದುವೆ ಮಾಡ್ಬಿಟ್ಟು ಸಂಸಾರ ಮಾಡಿದ್ರೆ ಅವನ್ ಕೆಲಾಗುತ್ತೆ, ನನ್ ಕೆಲಾಗಲ್ಲ. ಹೋಗು. ಬಾಯಿ ಮುಚ್ಕೊಂಡ್ ಬಂದ್ರೆ ಸರಿ, ಇಲ್ಲ ಒಂದು ತುತ್ತು ಅನ್ನ ಹಾಕ್ತ ನಡು ಬೀದಿಯಲ್ಲಿ ನಿಲ್ಸ್ಬಿಡ್ತೀನಿ. ಊಟಕ್ಕೆ ಎದುರ್ಕೊಂಡು ಸಂಸಾರ ಮಾಡಕ್ಕೆ ನನ್ ಕೆಲಾಗಲ್ಲ. ನಿನಗಂತೇನೋ ಪ್ರಯೋಜನ? ನಿಮಗಂತೂ ಮದುವೆ ಇಲ್ಲ, ಮಾಡೋಕೆ ಕೇಮಿಲ್ಲ. ನನ್ ಮಗನ್ ಸೇರ್ಸ್ಕೊಂಡು ಯಾಕ್ರೋ ಒಂದು ಹೆಣ್ಣನ್ ಹೊಟ್ಟೆ ಉರಿಸ್ತೀರಾ? ಆ ಹೆಣ್ಣಿನ ಹೊಟ್ಟೆವ್ರಿ ನಾವ ಕಾರಣ. ಊಟದಲ್ಲೆಲ್ಲ ಖಾರ ಜಾಸ್ತಿ ಆಗಿರ್ಬೇಕು. ಹೋಗ್ ಒಂದ್ ಸೋಡ ತಂದ್ಕೊಡು, ಸರಿ ಹೋಯ್ತು. ಮಾತಾಡ್ತೀರಾ ಕಣ್ರೋ, ಮಾತಾಡ್ತೀರಾ? ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಸ್ವಲ್ಪನಾದ್ರೂ ಜವಾಬ್ದಾರಿ ಬಂದಿದ್ಯಾ ನಿಮ್ಗೆ? ನನ್ ಸೊಸೆ ಅವನಿಗೆ 8 ದಿನದಲ್ಲಿ ಎಷ್ಟೊಂದು ಜವಾಬ್ದಾರಿ ಕಲ್ಸ್ಬಿಟ್ಲು. ಚಟ್ನಿ ಹಾಕಿ. ನನ್ ಮಗ ಟ್ರಾಕ್ಟರ್ ಮೇಲೆ ಕೂತ್ಕೊಂಡು ಹೊಲ ಉಳೋದಿನ್ನ ನೋಡ್ತಾ ಇದ್ರೆ ಚಟ್ನಿ ಹಾಕಿ. ಮಗ ಕಬ್ಬಿನ ಗದ್ದೆಗೆ ನೀರ್ ಬಿಡ್ತಾ ಇದ್ರೆ ಕಾವೇರಿ ತಾಯಿನೇ ಹರ್ದಾಗೆ ನನ್ ಎದೆಲ್ಲೋ ಸಂತೋಷ ಹುಟ್ಟಿತ್ತು ಕಣ್ರಿ. ಚಟ್ನಿ ಹಾಕಿ. ಚಟ್ನಿ ಚಟ್ನಿ ಅಂತ ಯಾಕ್ರಿ ಸುಮ್ನೆ ಬಡ್ಕೋತೀರಾ? ತಗೊಳ್ಳಿ, ಎಲ್ಲ ಸುರ್ಕೊತೀನಿ. ಚಟ್ನಿನ ಇದು ಕರ್ಮ. ನಿನ್ನ ಮಗನ ಜವಾಬ್ದಾರಿನ ನೀನೇ ಮೆಚ್ಕೋಬೇಕು. ಯಾಕ್ರಿ? ಯೂರಿಯಾ ತಗೊಂಬಾರೋ ಅಂದೆ, ಶರ್ಟ್ ಹಾಕೊಂಡ್ ಬರ್ತೀನಿ ಅಂತ ಹೋದವನು ಇನ್ನೂ ಬರೋದ್ರಲ್ಲೇ ಇದ್ದಾನೆ.
ಬಿಡ್ರಿ, ನಾನೇ ಹಾಕೋತೀನಿ. ನಾನೇ ಹಾಕ್ತೀನಿ. ಅಯ್ಯೋ, ನನ್ ಮಾತ್ ಕೇಳ್ರಿ. ತಿಳ್ಕೊಳೆ. ಅಯ್ಯೋ ಆನಂದ, ಏನ್ ಮಾಡ್ತಿದೀಯೋ? ನಾನು ಜಡೆ ಹಾಕ್ತಿದ್ದೀನಪ್ಪ. ನಾನು ಶರ್ಟ್ ಮೇಲೆ ಜಡೆ ಇಲ್ಲ, ಶರ್ಟ್ ಹಾಕೋತಿದ್ದೀನಪ್ಪ. ನಿನ್ನ ಈಚೀಚೆಗೆ ನೀನ್ ಏನ್ ಮಾಡ್ತೀಯೋ ಏನ್ ಹೇಳ್ತೀಯೋ ಒಂದೂ ಗೊತ್ತಾಗಲ್ಲ. ಶಾಂತು, ಏನು ಸಂಪೂರ್ಣ ಇದೆಯಾ? ಒಂದ್ ಕೆಲಸ ಮಾಡ್ತೀಯಾ? ಒಲೆ ಮೇಲೆ ಹೆಂಚನ್ನಿಟ್ಟು ಚೆನ್ನಾಗಿ ಕಾಯಿಸಿ ಸಂಪನಕ್ಕೆ ಒಂದಷ್ಟು ಈರುಳ್ಳಿ ಹಾಕಿ ಗಟ್ಟಿ ತುಪ್ಪನ ಚೆನ್ನಾಗಿ ಸವರಿ ಅದರ ಮೇಲೆ 2 ಸೌಟು ಸಂಪನನ ಹಾಕಿ 4 ಚಮಚ ಚಟ್ನಿ ಪುಡಿನ ಅದರ ಮೇಲೆ ಉದುರಿಸಿ ಗರಿ ಗರಿಯಾಗಿ ದೋಸೆನ ಹಾಗೇ ತೆಗೆದು ತೆಗೆದು ನಿಮ್ ಮಗನಿಗೆ ಕೊಡೆ. ಹೇಳಿ. ಒಂದ್ ಶರ್ಟ್ ಹಾಕೊಂಡ್ಬರೋದಕ್ಕೆ ಇಷ್ಟೊತ್ತೇನಪ್ಪ? ಇಲ್ಲಪ್ಪ. ಬರ್ತೀನಪ್ಪ. ಅಪ್ಪ, ನಿಮ್ಮಪ್ಪ ನಾನು ಇಲ್ಲಿದ್ದೀನಪ್ಪ, ಅಲ್ಲೇನ್ ನೋಡ್ಕೊಂಡು ಹೇಳ್ತಾ ಇದ್ದೀಯ? ಹೌದಪ್ಪ. ಬರ್ತೀನಪ್ಪ. ಬರ್ಲಾ ಅಂತ ಕೇಳ್ತಾ ಇದ್ದಾನಲ್ಲ, ಕರ್ಕೊಂಡ್ ಹೋಗಮ್ಮ. ಹೋಗ್ರಿ. ಬರ್ತೀನಪ್ಪ. ಹೋಗಪ್ಪ. ಸರಿಯಪ್ಪ. ನನ್ನಪ್ಪ. ಏನಮ್ಮ, ಜಡ ನೀನೇ ಹಾಕೊಂಡಿಯಾ? ಇಲ್ಲ ಅತ್ತೆ, ಅವರೇ ಹಾಕಿದ್ರ. ಅದೇ ನಾನೇ ಹಾಕೊಂಡೆ. ಶಾಂತು, ನಿನ್ನ ಮಗ ಹಾಗೆ ಹೀಗೆ ಅಂತ ಕೊಚ್ಕೋತಾ ಇದೆಯಲ್ಲ. ಟ್ರಾಕ್ಟರ್ ಓಡಿಸ್ತಾನೆ, ಗದ್ದೆಗೆ ನೀರ್ ಬಿಡುತ್ತಾನೆ, ಈಗೊಂದು ಹೊಸ ವಿದ್ಯೆನೂ ಕಲ್ತಿದ್ದಾನೆ. ಯಾವುದು? ಜಡೆ ಹೆಣಿಯೋದು. ಅಮ್ಮ ಲಕ್ಷ್ಮಿ, ಸಂಪನ ಇದೆಯಂತೆ, ಒಲೆ ಮೇಲೆ ಹೆಂಚಿಟ್ಟು ಅದರ ಮೇಲೆ ಇವ್ರನ್ನ ಕೂರಿಸಿ ಚೆನ್ನಾಗಿ ಕಾಯಿಸು. ಬೇವರ್ಸಿ ನನ್ ಮಗನೇ, ಅದ್ಯಾಕೆ ಅಳ್ತಾ ಇದ್ಯಾ? ಅದೇನ್ ಬೇಗ ಹೇಳಿ, ಸತ್ತೋಗು. ಗಿಣಿನ ಸಾಕಿ ಗಿಡಗನ್ ಕೈ ಕೊಟ್ಬಿಟ್ಟಲ್ಲ ಬಾವಾ, ನಾನ್ ಏನ್ ಮಾಡ್ಲಿ? ಯಾವ ಗಿಣಿ ಯಾವ ಗಿಡಗನ್ ಕೊಟ್ವಿ? ಅದೇನ್ ಅರ್ಥ ಆಗಂಗ್ ಹೇಳೋ. ಬೇವರ್ಸಿ, ಹೇಳ್ತೀನಿ ಬಾವಾ, ಹೇಳ್ತೀನಿ. ನಾನ್ ಹೇಳೋದನ್ನೆಲ್ಲ ಕೇಳ್ಕೊಂಡು ಅದ್ ಹೆಂಗಿರ್ತಿ ಅಂತ ನನಗ್ ಗೊತ್ತಿಲ್ಲ. ಅದಕ್ಕೆ ಸಾರಾಯಿ ತಂದ್ಬಿಟ್ಟಿದ್ದೀನಿ, ಜೊತೆಗೆ ಉಪ್ಪಿನಕಾಯಿನೂ ತಂದ್ಬಿಟ್ಟಿದ್ದೀನಿ. ಲಕ್ಕಂತ ಎತ್ಬಿಟ್ಟು ಚಕ್ಕಂತ ಖಾರ ಬಾಯಿಗೆ ಹಾಕೊಂಡ್ಬಿಡು. ವಿಷಯನೆಲ್ಲ ನಿನ್ ಮುಂದೆ ಒದರ್ ಬಿಡ್ತೀನಿ. ಒಡಿ ಎತ್ತ ಹೇಳ್ತೀನಿ. ಹೋದ್ನೇ ವಾರ ದಪ್ಪದೊಂದ್ 100 ಕುರಿ ತರಿಸಿ ಹೊಡೆದ್ಬಿಟ್ಟು. ಯಾರ್ಲಾ? ಅದೇ ಆ ಜಗಳೂರ್ ಬೀಗ ನನ್ ಮಕ್ಳು ಇಡೀ ಮಾಂಸನೆಲ್ಲ ತಿಂದ್ಬಿಟ್ಟು ಸೇರ್ವನೆಲ್ಲ ಚೆನ್ನಾಗಿ ಬಳಕೆ ನೆಕ್ಬಿಟ್ಟು ಸೀಪ್ ಬಿಟ್ಟಿದ್ ನಲ್ಲಿ ಮುಳೆನ ನನ್ನ ಲಕ್ಷ್ಮಿಗೆ ಕೊಟ್ಬಿಟ್ರು ಬಾವಾ. ಅಯ್ಯೋ ಜುದ್ದ, ನನ್ ಮಗ್ಳು ಎಷ್ಟ್ ಕಷ್ಟ ಪಡ್ತಾವಳು. ಅಯ್ಯೋ ದೇವ್ರೆ. ಬಾವಾ, ಈ ಬೇಜಾರ್ನಾಗೆ ಕುಡಿಲ್ಲ ಬಾವ ನಾನು. ಅಷ್ಟಿಲ್ಲ. ಇನ್ನೂ ಒಂದ್ ವಿಷಯ ಐತೆ ಬಾವಾ. ಇದಲ್ದಲ್ಲೇ ಇನ್ನೂ ಒಂದ್ ವಿಷಯ ಆಯ್ತಾ? ಅದೇನ್ ಹೇಳೋ ಕಂಡ? ಅದನ್ನ ಹೇಳ್ಬಾರ್ದು ಬಾವ. ಪರವಾಗಿಲ್ಲ, ಹೇಳು ಜುಜ್ಜು. ಅದನ್ನ ನನ್ ಬಾಯಿಂದ ಹೇಳ್ಬಾರ್ದು ಬಾವಾ. ಬಾಯಲ್ಲಿ ಹೇಳ್ತಲ್ಲ, ಇದ್ಯಾತ್ರೆಲ್ಲ ಹೇಳ್ತಾರೆ. ಎಳದಿ ಮೌನ್. ನಮ್ಮೂರ್ನಾಗೆ ಮೀನಾಕ್ಷಿ ಅಂತ ಒಬ್ಳವಳೆ ಗೊತ್ತಾ? ಯಾವ ಮೀನಾಕ್ಷಿ ಇದ್ಲಾ? ಅದೇ ನಾನ್ ಕೆಲ್ಸ ಮಾಡ್ತಿರೋ ಟೈಲರ್ ಅಂಗಡಿ ಪಕ್ಕದಲ್ಲಿ ಹೂ ಮಾರ್ತಾಳಲ್ಲ, ಆ ಮೀನಾಕ್ಷಿ. ಈಗ ಆನಂದನ್ಗೆ ಎಲ್ಲ ಅವಳೇನೆ. ಅವಳ ಜೊತೆ ಆನಂದ ಆಡೋದೇನು, ಕುಣಿಯೋದೇನು, ಮಲ್ಗೋದೇನು. ಏನಮ್ಮ ವಿದ್ಯಾಲಕ್ಷ್ಮಿ, ನೀನ್ ನೋಡಕ್ಕೊಬ್ಬ ಗಂಡು ಬಂದಿದ್ನಲ್ಲ, ಏನಂದ? ಇಲ್ಲ ಅಂದ. ಹೆಂಗಿಷ್ಟ ಆಯ್ತದೆ ನೀನ್ ಈ ಪಾಟಿ ಸೈಜ್ ಇದ್ರೆ? ಏನಪ್ಪ ಊರ್ ಕಡೆ ಅಪರೂಪ ದರ್ಶನ, ಏನ್ ಸಮಾಚಾರ? ನಮ್ಮ ಅಕ್ಕನ ಮಗಳು ಲಕ್ಷ್ಮಿ 1 ವಾರದಿಂದ ನನ್ನ ನೆನ್ಪಲ್ಲಿ ಅವಳಂತೆ. ಅನ್ನ ಕುಡಿತಾ ಇಲ್ಲ, ನೀರ್ ತಿಂತಾ ಇಲ್ವಂತೆ. ಅದಕ್ಕೆ ಸುಮ್ನೆ ಒಂದ್ ಲುಕ್ ಕೊಟ್ಟಾಗಣ ಅಂತ ಬಂದೆ. ಅಕ್ಕನ ಮಗಳು ನೋಡಕ್ಕೆ ಅಂತ ಬಂದಿದ್ಯಲ್ಲ, ಮುಖದಲ್ಲಿ ಏನು ಇಲ್ಲ, ತಲೆಲೂ ಏನು ಇಲ್ಲ, ಕೈಯಾಗ ಏನಾರ ತಗೊಂಡು ಹೋಗ್ಬಾರ್ದಾ?
ಈ ಕೋತಿ ಮುಖ ಹೊತ್ಕೊಂಡು ಇಲ್ಲಿಗೆ ಬರ್ಬೇಡ ಅಂತ. ಅಲ್ಲಕ್ಕ, ಈ ಸಲ ನಮ್ಮನೇಲಿ ಪಡವಲ್ಕಾಯಿ ಬೆಳ್ದಿತ್ತು. ಮೊದಲನೇ ಕಾಯಿ ಅಕ್ಕಂಗ್ ಕೊಟ್ಪ ಅಂತ ಅಮ್ಮ ಹೇಳಿದ್ಲು. ಈ ಪಡವಲ್ಕಾಯ? ಇದು ಸೌತೆಕಾಯಿ. ಸೌತೆಕಾಯಿ? ಅಯ್ಯೋ, ಯಾವ್ದೋ ಒಂದ್ ಕಾಯಿ ಇದ್ದು ತಿನ್ನೋ ತಾನೆ. ಕಳ್ಳನ್ ಮಗನೆ ಬಾಬಾ, ನಿನ್ ಯಾರೋ ಕರಿತಾವ್ರೆ. ಎಕ್ಕಡದಲ್ಲಿ ಹೊಡೆದ್ಬಿಡ್ತೀನಿ. ಯಾಕಡದಲ್ಲಿ ಹೊಡಿತಾರಂತ ಹೋಗು. ಹೇಳೋ ಕಳ್ಳನ್ ಮಗನೆ, ಇದು ನಿಮ್ಮನೇಲಿ ಬೆಳ್ ಕುಂಬಳಕಾಯ? ಏ ಮ್ಯಾನ್, ವಾಟ್ ಯು ಮೀನ್? ಹೊಲ್ಕೋ ನನ್ನ ಮಗನೆ. ಗುರುವೆ, ದೊಡ್ಡವ್ರ ಮುಂದೆ ಮಾನ ಕಳಿಬೇಡ. ಆಚೆ ಕಡೆ ಬಂದ ತಕ್ಷಣ ನಿನ್ ಕುಂಬಳಕಾಯಿ ಕಾಸು ಕೊಟ್ಬಿಡ್ತೀನಿ. ಏನಿಲ್ಲ, ಇವನು ನಾನು ಚೆಡ್ಡಿ ದೋಸ್ತು ಅಲ್ವೇನೋ? ಅಂದ್ರೆ ಇದು ನಿಮ್ಮನೆ ಕುಂಬಳಕಾಯ? ಹೌದು ಬುದ್ಧಿ. ಹಂಗಾರ್ ಕೇಳಿ, ವಾದ್ನೆ ವಾರ ಒಂದ್ ಕರಿ ಹುಂಜ ಹಿಡ್ಕೊಂಬಂದ್ ಕೊಟ್ಟಲ್ಲ, ಅದ್ ಯಾರ್ದು ಅಂತವಾ? ಕರಿ ಹುಂಜನ ನಂದೇ ಬುದ್ಧಿ. ಹಂಗಾರ ಕಳ್ಳ ಕೆಳಕ